ನಿನ್ನ ಆನೆಗೆ ನೋಡಿ ಅಂಜಿಕಿಸಿಂದ್ರೆ ನಾವು ರಿಟರ್ನ್ ಹೋಗಿದ್ದೆವು. ಬಟ್ ಆದರೂ ಹೆದರಿಕೆ ಸ್ವಲ್ಪ ಕಡಿಮೆ ಆದ್ಮೇಲೆ ಮತ್ತೆ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ 6 ಗಂಟೆಯಿಂದ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇಲ್ಲಿ ಲೋಕಲ್ಸ್ ಹುಡುಗರು ಇದ್ದಾರೆ, ಬಾಯ್ಸ್ ಬ್ರೋಸ್ ಇದ್ದಾರೆ, ಅವ್ರ ಜೊತೆ ನಾವು ಹತ್ತಿದ್ದೀವಿ. ಏನು ಪರ್ಷ ಈಗ ಅನ್ಸುತ್ತಾನೆ ಹಂಚ್ಕೊಂಟದಾನ? ಭಯ ಅಂತೂ ಏನಿಲ್ಲ, ಆದ್ರೆ ನೀವೇ ನೋಡಿದ್ದು, ನಾನಂತೂ ನೋಡಿರ್ಲಿಲ್ಲ. ಅದಕ್ಕೆ ನನಗೇನು ಭಯ ಇಲ್ಲ. ಇವ್ರ ಗಾಡಿಯಿಂದ ಸ್ವಲ್ಪ ಹತ್ತೋಣ. ಈ ಕಡೆ ಇವರು ನಮಗೆ ಸಿಕ್ಕಿದ್ದಾರೆ. ಈಗಾಗಲೇ ನಾವು ಹಾಫ್ ಆನ್ ಅವರ್ ಆಯಿತು ಸ್ಟಾರ್ಟ್ ಮಾಡಿ. ನಿನ್ನೆ ಹೋಗಿದ್ವಿ, ನಿನ್ನೆ ಹೋಗ್ಬೇಕಾದ್ರೂ ಮಜಾ ಬಂತು. ಆದ್ರೆ ಇವತ್ತೇನಪ್ಪ ಅಂದ್ರೆ ಮಸ್ತ್ ಮಜಾ ಹೊಂಟದ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ನಮ್ಮ ಜೊತೆಗ ಅವರಿಬ್ರು ಬರ್ತಿದ್ದಾರೆ. ಇನ್ನೂ ಜನ ಇದ್ದಾರೆ, ಆದರೆ ಅವರು ಇನ್ನು ಕೆಳಗಡೆಯಿಂದ ಬರ್ತಿದ್ದಾರೆ. ನಾವು ಆದಷ್ಟು ಬೇಗ ಬಂದಿದ್ವಿ ಇವತ್ತು, ಯಾಕಂದ್ರೆ ನಿನ್ನೆ ಲೇಟ್ ಮಾಡಿ ಬಂದಿದ್ವಿ. 8-8:30 ಬಂದಿದ್ವಿ. ಇವತ್ತು 5:30 ಬಂದಿವಿ. 5:30 ಬಂದಾಗ ಅಲ್ಲೆಲ್ಲ ಕೇಳಿದ್ರು, ಎಲ್ಲ ಹೇಳಿ ಮಾಡಿ ಬಂದು ಆಮೇಲೆ ಸ್ವಲ್ಪ ಬೇಸರ ಆಗಿ ಆಯಾಸ ಆದಾಗ ಎಲ್ಲರೂ ಕುತ್ಕೊಂಡು ಮಾತಾಡ್ತಿರೋದು. ಅಲ್ಲಿ ಆನಂದ್ ನೋಡಿ ಹೆಂಗೆ ಕೂತಿದ್ದಾನೆ, ಬರೀ ಮೊಬೈಲ್ ಅಂತಾನೆ. ಆಮೇಲೆ ಅವಂದು ಇವಂದು ಬರೀ ಜಗಳ, ಏನ್ ಹೇಳಿದ್ರು ಬರೀ ಜಗಳ. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಯಾವಾಗಿರ್ತಲ್ಲ ಅಲ್ಲಿ ಪ್ಯೂರಿಫೈ ಇರ್ತದ, ಪ್ಯೂರಿಟಿ ಇರ್ತಲ್ಲಿ. ನಮ್ಮ ಮಾಸ್ತರ ಫುಲ್ ಕ್ಯಾಲ್ಕುಲೇಟ್ ಮಾಡ್ಸವ. ಪರ್ಸಲ್ ಬ್ಯಾಗ್ ತೋರ್ಸು, ಬ್ಯಾಗ್ ತೋರ್ಸು. ಅದು ಸಣ್ಣ ಬ್ಯಾಗ್ ಅದ. ಆ ಸಣ್ಣ ಬ್ಯಾಗ್ ಹಾಕೋಕ ಎಷ್ಟು ಕಚ್ಚಡಗುತ್ತೆ ಅಂದ್ರೆ ಗೊತ್ತಾ? ನಾ ತಗೋ ನೀ ತಗೋ ಎಲ್ಲ ಬೇಡ. 3 ಮಂದಿ ಅರ್ಧ ಗಂಟೆ ಟೈಮ್ ಹಚ್ಚಿ ತಗೊಳ್ತಿದ್ದು. ವಿಚಾರ ಮಾಡ್ರಿ ನೀವು, ಅದು ಬ್ಯಾಗ್ ಎಷ್ಟು ವಜ್ಜಾಗಿರ್ತದ ನಮಗೆ. ಆ ಬ್ಯಾಗ್ ತೋರಿಸಲ್ಲ ನಮ್ಮ ಪ್ರಶಾಂತ್, ಆಮೇಲೆ ಮುಂದೆ ತೋರಿಸ್ತೀನಿ ನಾನೇ ನನ್ನ ಬಲ್ಬರ್ನ. ಅನ್ಯಾ ನಿನ್ನಿಂದಕ ಈಗಿಂದ ಯಾಕಂತ ಅಂದ್ರೂ ಈ ಪರ್ವತಗಳೆಲ್ಲ ಮುಂಜಾನೆ ಹತ್ಬೇಕನ್ಯಾ. ಮುಂಜಾನೆ ಹತ್ತರಲ್ಲ, ಇನ್ನೊಂದ್ಸಲ ಬರ್ಬೇಕನ್ಸ್ತದ. ನೀ ಯಾವಾಗ ಬಿಸಿಲಾಗನ ಹತ್ತಿಲ್ಲ, ಏನಪ್ಪ ಇದು ಸುಮ್ ಸಾಯ್ಕೋತ ಯಾಕೆ ಆರಾಮಾಗಿ ಎಲ್ರ ಒಂದ್ ಸ್ವಲ್ಪ ಕೂಡ ಅನಿಸ್ತದ. ಇಲ್ಲ, ನಿನ್ನ ಬಿಸಿನೀರಲ್ಲಿ ಮೈ ತುಕ್ಕೊಂಬದು ಬರೋದೇನು ಪೌಡ್ರ ಏನು ಶೃಂಗಾರ ಮಾಡ್ಕೊಂಡು ಬರತನ. ಹಿಂಗಾರ ಯಾವಾಗ ಇನ್ನೊಂದನೇ ಯಾವಾಗ ನಾವು ಕರೆಕ್ಟಾಗಿ ಪ್ಲಾನ್ ಮಾಡ್ತೇವಲ್ಲ, ಅವಾಗ ಮ್ಯಾಕ್ಸಿಮಮ್ ಫೇಲ್ ಆತಾವ. ಸುಮ್ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿರ್ಬೇಕು, ಜಾಸ್ತಿ ಯೋಚನೆ ಮಾಡಬಾರ್ದು. ಅದು ಆಗಂಗ ಆತಾವ ಏನಂತಿ? ಯಾಕಂದ್ರೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಈಗ ಮಾತಾಡ ಬರ್ತಾವ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ ಸರ್. ಭಾರಿ ಆಗ್ಯದ ಬಿಡು ನಿನ್ನ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ನಿನ್ನಿಂದ ಒಂದೇ ಅಂತಲ್ಲ ವರ್ಷ ಬೇಸ್ ಡನ್. 27 ಈಗ ನಮ್ಗೆ 26 ವಯಸ್ಸು ರನ್ನಿಂಗ್ ಅದ. ಆ 26 ವಯಸ್ಸಿನಾಗ ಆ ಬೇಸ್ ಮೇಲೆ ಮಾತಾಡತ್ತೀನಿ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲಣ್ಣ. ಹೇಗೆ ಸುತ್ತಾಗುತ್ತ? ಪ್ರಶಾಂತ್ ನೀವೇನ್ ಹೇಳ್ತೀರಿ? ಹೇಳ್ರಿಪ್ಪ, ಮಾತಾಡಿಲ್ಲ ಅಂದ್ರೆ ಹಂಗ ನೀವು ಮಾತಾಡ್ಬೇಕು ಅನ್ಸಬೇಡ್ರಿ. ನೀವು ಮಾತಾಡ್ರಿ. ಪ್ರಶಾಂತ್ ಏನು ಹೇಳ್ತಾರಪ್ಪ ಅಂತಂದ್ರೆ, ಬ್ಯಾಗ್ ಅದ ಸಣ್ಣದು, ಆ ಬ್ಯಾಗ ಎಲ್ಲಿದು ಬತ್ತು ಹೆಂಗೆ ಬತ್ತು ಅದೆಲ್ಲ ಹೇಳೋಕ್ಕಾಗಲ್ಲ. ಹಂಗಾಗಿ
ಸ್ವಲ್ಪ ಮುಂದಕ್ಕೆ ಮಾಡಿ ಕ್ಯಾಮ್ರಾ. ನಾ ಬ್ಯಾಗ್ ಚೇಂಜ್ ಮಾಡ್ಕೋತೀನಿ, ಸೈಡ್ ಬ್ಯಾಗ್ ಬೇರೆ ಕಡೆ ರೈಟ್ ಹ್ಯಾಂಡಿಗೆ ಹಾಕೋತೀನಿ. ಅದ್ರ ತನ ಮಾಡ್ಕೊಂಡು ಪರ್ಷ ಹಾಕೋ ಜಲ್ದಿ. ಬರ್ರಿ ಏ ಮಸ್ತರ್ ಬಾರೋ ಮತ್ತೆ. ಪ್ರಾಬ್ಲಮ್ ಏನಿಲ್ಲ. ನೀವ್ ಇವಾಗ ಏನ್ ಬಂದ್ರಿ ಅದೇ ತರ ಜನ ಬರ್ಬೋದು ಅನ್ಸುತ್ತಲ್ಲ. ಅವ್ರನ್ನ ನಮಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತು, ಮ್ಯಾಕ್ಸಿಮಮ್ ಬರ್ತಿರ್ತಾರ ಒಬ್ರು ಇಬ್ರು. ಒನ್ ವೇ ಅದ ಒನ್ ವೇ ದಾರಿ ಇದಿಲ್ಲ. ಅಂದ್ರೆ ಇದ್ರ ಮತ್ತೆ ಏನ್ ಬೇರೆ ರೂಟ್ಗಳೇನು ಹೋಗಲ್ಲ. ಓಕೆ ಓಕೆ ಪ್ರಶಾಂತ್, ನಂಗೆ ಸುಮ್ಮ ಅಂತ ಬರೀ ನೀರಡಿಕೆ ಆಗಿನ ಈಗ ಟೈಮ್ 7:30 ಆಗ್ಯದ. ಏನ್ರ ಇಡು ಜರ್ಕ್ ಹೋಗ್ಬೇಕಿರೋದು ಹಿಂಗ. ಅಲ್ಲಿ ಹೋಗುತ್ತಾರಲ್ಲ ಇಬ್ರು ಬ್ರೋಸ್, ಹಂಗೆ ಹೋಗ್ಬೇಕು. ಬಟ್ ಇವ್ರಿಗೆ ಇಬ್ರಿಗೆ ನೀರಿಗೆ ಆಗ್ಯಾವ. ಇನ್ನು ಈ 7:30 10 ಅರ್ಧ ಗಂಟೆ ಆಗಿಲ್ಲ. ಇವ್ರಿಬ್ರು ನೀರು ಕೂಡ ನಾಟಕ ಮಾಡ್ತಾರೆ. ಮತ್ತೆ ಈ ಕಡೆ ಹೋಗ್ಬೇಕು. ಈ ಕಡೆ ಹೆಂಗದ ಯಾರಿಗೆ ಗೊತ್ತದ ರೂಟ. ಇಲ್ಲಿ 100 ಮೀಟರ್ ಅತ್ತ. ಈ ಕಾಡ್ನಾಗ 100 ಮೀಟರ್ ಅಂದ್ರೆ 1 ಕಿಲೋಮೀಟರ್ ಸಮ. 100 ಮೀಟರ್ ಹಾಂ ಚಣ ಜಯಂತಿ ಮಾಸ್ತರ್ ಎಟ್ ಮುಂದೆ ಹೊಂಟಲ್ಲ. ಎಟ್ ನೀರಡಿಕೆ ಆಗ್ಯಾವ ಈಗ. ಈಗ ಹೋಗಿ ಬರೋದೆಲ್ಲ ಒಂದೇ ಸತಿ ಕುಡಿತೇನೆ ನಾನಿವ. ಅನೇ ಇದೂ ಫುಲ್ ಡೇಂಜರ್ ಅದಪ್ಪ ಏರಿಯಾ. ಅದಕ್ಕಿಂತ ಮಸ್ತ್ ಅಣ್ಣ ಇದು. ಸ್ಪರ್ಶ ಪ್ರಶಾಂತ ನೋಡು, ಸಿಟ್ಟು ಬರೋಣ ಹಂಗೆ ಬರ್ತಾವ ಮಾತಗಳು. ನಾವು ಟ್ರೈ ಮಾಡೋಗ್ತೀನಿ. ಪ್ರಶಾಂತ್ ಬರೋ ಪ್ರಶಾಂತ್ ಅಂತ ಅನ್ಬೇಕಂತೇಳಿ. ಹಾಂ ಪಾರ್ಲು ಮುಂಜಾನೆ ನಾ ಯಾಕೆ ಬೇಡ ಅಂತೀನಿ ಗೊತ್ತಾ? ಪ್ರಾಣಿಗಳು ಮಾಡ ನೀರು ಕುಡಿಕ್ ಬರ್ತಾವ, ಅದಕ್ಕೆ ಬೇಡಲ್ಲ ತಿನ್ನ. ನಾ ಹೇಳದ ಅರ್ಥ ಮಾಡ್ಕೊಳಗಿರಿ. ಸುಮ್ಮನೆ ನಾಟಕ ಮಾಡ್ಕೋತ. ನಾವು ತಲೆ ಖರಾಪ. ಎಂತ ಟೈಮ್ ಮಾಡೋತೀನಿ ರೀ. ನಿಮ್ಗೆ ಸೌಂಡ್ ಕೇಳಿಸ್ತಿರ್ಬೋದು. ಅನ್ಯ ಇಷ್ಟೊಂದು ರಿಸ್ಕ್ ಕುಮಾರ ಪರ್ವತಕ್ಕೆ ಬಂದಿದ್ದೆವು ನಾವು. ಇಬ್ರು ನೀರು ಕಿಗ್ಯಾವ. ನೀರು ಕೊಡೋದಕ್ಕೆ ಅಂದ್ರೆ ತಗೊಂಡ್ರಿ. ಹಾಂ ಒಂದ್ಸತಿ ಎಲ್ಲ ಕಡೆ ಕನಾಡ್ಸ. ಹಾಂ ಜಾಸ್ತಿ ನಿಂದ್ರಬೇಡ. ಪಟ್ಟಕ್ಕೆ ನೀರು ಕೊಡು ನಡಿರತ್ತಿದವ. ನೀವು ಆಟ ಆಡ್ಬೋದು ಕೊಂಡ್ರು ಬಿಡ್ರಿ. ಅಪ್ಪ ಪ್ಲೇಸ್ ನೋಡ್ರಿ ಹೆಂಗದ. ನಾವು ಒಂದು 2-3 ಕಿಲೋಮೀಟ್ರ್ ಬಂದಿದ್ದು. ಇಲ್ಲಿ ಈ ಥರ ಪ್ಲೇಸ್ ಇದೆ, ಭಾರಿ ಇದೆ ಇದು. ಹಾಂ ಖರ್ಚು ಹೇಳಿದ್ರಲ್ಲ. ಮಾಡ್ತೇನೆ. ನಾನು ನೀರಕ್ಕಾಗಿಲ್ಲ. ಸ್ವಲ್ಪ ಮಾಡಿರಿ ವಿಡಿಯೋ ಕಂಟಿನ್ಯೂಸ್ ಅದ. ತಗೋರಿ ಸರ್. ಸರಿ ನಿಂತಿಲ್ಲ. ಬರೀ ಸಾಕು ಬಾ. ಹಾಂ ತಗೋ, ಪಟ್ಟ ತಗೋ. ಈಶ್ವರನ ಊದೋಟ ಥರನೇ ಕಾಣಿಸ್ತದೆ ಇದು ಮೋಸ್ಟ್ಲಿ. ಹಾಂ ನೋಡಿ, ಇದು ನೀರು ಕೂಡ ಸ್ಟೈಲ ಮಾಸ್ತರ್ ಒಂದು. ಮಾಸ್ತರ್ ಇನ್ಸ್ಟಾಗ್ರಾಮ್ ನೋಡಿ ಎಲ್ಲ ಕಲ್ತಾನವ. ವರ್ಷ ನೀ ಕುಡಿತಾನೆ, ಕುಡಿ. ಹಾಂ ಹಾಂ ಕುಡಿ, ಪಟ್ಟದ ಕುಡಿ ಬಾ. ಹಾಂ ಪರ್ಸೆಂಟ್ ಪಟ ಕುಡಿ ಸ್ವಲ್ಪ. ಹೋಗೋಣ. ಇಂಥಲ್ಲಿ ಜನ ಇದ್ರೆ ಜಾಸ್ತಿ ಚಲೋ.
ಪ್ರಶಾಂತ್ ಅವ್ರಿಗೆ ನೀರಡಕ್ಕೆ ಆಗ್ಯಾವ. ನೀರು ಕೂಡ ಸ್ಟೈಲ್ ನೋಡ್ರಿ. ಕಾಡ್ನಾಗ ನೀವು ಎಲ್ಲರ ಟ್ರಕ್ಕಿಂಗ್ ಮಾಡೋ ಟೈಮ್ ಎಲ್ಲರ ಫಾಲ್ಸ್ ಇದ್ದಂದ್ರೆ ನೀರು ಇದೇ ಥರ ಕೊಡ್ರಿ ಮ್ಯಾಕ್ಸಿಮಮ್. ಹಾಂ, ಏನ್ರಿ ಮೀಣ ಮಣ್ಣ ಬಂದಂದ್ರೆ ಹಂಗೆ ಹೊಟ್ಟೆನ ತುಂಬುತ್ತಾ ಒಳಗೆ ಹೋಯ್ತು. ಊಟ ಮಾಡೋದು ಅಂತಲ್ಲ ಮಗ. ಸಾಕು ವರ್ಷ ಎಲ್ಲಿ ಕುಡಿತಿ ಸುಮ್ಮ ಹೋಗಮ್ರಿ. ಹಾಂ ಹೈ ಫ್ರೆಂಡ್ಸ್, ಏನು ಗೊತ್ತಾ ಅನೇ ಏನು ಹೇಳ ಏನಾರ ಹೇಳಮ್ಮೆ ಸುಮ್ಮ ಕೂತ್ರಂಗ. ಏನು ಗೊತ್ತಾ, ಇಲ್ಲಿ ಜಸ್ಟ್ ನಾವು ಒಂದು 2-2.5 ಕಿಲೋಮೀಟ್ರ್ ಬಂದು ಅನ್ಸುತ್ತೆ. ಇಲ್ಲೊಂದು ಫಾಲ್ಸ್ ಅದ. ಅಕಸ್ಮಾತ್ ನೀವು ಬಿಸಿಲಿದ್ದ ಟೈಮಿಗೆ ಬಂದಿರಂತಂದ್ರೂ ನೀರು ಕುಡಿಯೋಕ್ಕೇನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಇಲ್ಲಿ ಒಂದು ಸ್ವಲ್ಪ ಕುತ್ಕೊಂಡು ಮಾಡಿ ಹೋಗ್ಬೋದು. ಇಲ್ಲಿ ಹೆಂಗದ ಗೊತ್ತಾ, ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಇಲ್ಲಿ ಹೆಂಗದ ಪ್ಲೇಸ್. ಫುಲ್ ಭಯಂಕರವಾಗದಪ್ಪ. ಹಾಂ, ಸುಮ್ಮಿಲ್ಲನೇ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ನಮಗೆ. ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಅಂತೂ ಇಂಥ ಎಲ್ಲಿ ನೋಡೋಕೆ ಚಾನ್ಸೇ ಇಲ್ಲ. ನಾವು ಎಲ್ಲಿ ನೋಡ್ದಟ್ಟಲ್ರಿ ಡಿಸ್ಟೆನ್ಸ್ ಭಾರಿ ಕಾಣ್ತದ. ಹಾಂ, ಮಾಸ್ತರ್ ವಿಡಿಯೋ ಮಾಡ್ಕೊತಾನ. ಹೋಗಮ್ರಿ ನಾ ಬರ್ರಿ.